ಸೈತಾನ ತೋರಿಸುವ ಯಾವುದೇ ವೈಭವಗಳಾಗ್ಲಿ ನೀವು ಕಚ್ಚಿಳಿದ್ರು ಕೂಡ ಹೂ ಅನ್ಬೇಡ್ರಿ ನಮ್ಗೆ. ಈ ಪ್ರಪಂಚದ ಎಲ್ಲ ವೈಭವಗಳು ಪರಲೋಕದ ವೈಭವ ಮುಂದೆ ಒಂದು ಸಣ್ಣ ಡಾಟಿಗೆ ಸಮಾನ ಅಲ್ಲ. ಯಾಕಂದ್ರೆ ಪರಲೋಕದ ಅಷ್ಟು ವೈಭವದಿಂದ ಇದೆ. ಆ ದೇಶವನ್ನ ದೇವರು ನಮಗೆ ವಾಗ್ದಾನ, ಆ ದೇಶದಲ್ಲಿ ಸದಾ ಜೀವಿಸ್ಬೇಕೆಂಬುದಾಗಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನ ಹೆಸರನ್ನ ದೇವರು ಕರೆದಿಟ್ಟಿದ್ದಾನೆ. ಇಪ್ಪತ್ತ 2ನೇ ಜ್ಞಾನೋಕ್ತಿಗಳು 1ನೇ ವಾಕ್ಯ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಒಬ್ಬ ಮನುಷ್ಯನು ಕರ್ತರನ್ನ ನಂಬುವಾಗ, ಸ್ವಾಮಿನ ನಂಬಿ ಆತನ ಮಕ್ಕಳಾಗಿ ಜೀವಿಸುವಾಗ, ಮೊದಲನೇದಾಗಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಳ್ತೇವೆ. ಆಮೇನ್. ಫಸ್ಟ್ ನಮ್ಮನ್ನೇ ನಾವು ಕಂಪ್ಲೀಟ್ ಆಗಿ ದೇವರಿಗೆ ನಾವು ಸಮರ್ಪಿಸಿಕೊಳ್ತೇವೆ. ಲೋಕವು, ಲೋಕದಲ್ಲಿರುವಂತ ಎಲ್ಲ ವೈಭವಗಳನ್ನ ನಾವು ತ್ಯಾಗ ಮಾಡಿ ತ್ಯಜಿಸಿ, ನಾನು ಪರಲೋಕಕ್ಕೆ ಬಾಧ್ಯನು, ಪರಲೋಕಕ್ಕೆ ಬಾಧ್ಯಳು, ನಾನು ನನಗಿರುವ ಎಲ್ಲ ಸ್ವತ್ತು ಸ್ವಾಮಿಗೆ ಸೇರಿದ್ದು, ಏಸಯ್ಯಾಗೆ ಅದು ಸೇರಿದ್ದು ಎಂಬುದಾಗಿ ಹೇಳಿ ಮೊದಲು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವುದೈತಲ್ಲ, ಅಲ್ಲಿ ನಮ್ಮ ಹೆಸರನ್ನ ಉಳಿಸಿಕೊಳ್ಳುತ್ತಾರಾಗಿದ್ದೇವೆ. ವಾ, ಆಮೇನ್ ಆಮೇನ್. ನಮ್ಮ ಹೆಸರನ್ನ ನಾವು ಉಳಿಸ್ಕೊಳ್ತವರಾಗಿರ್ತೇವೆ. ಇನ್ನು ಕೆಲವರು ಹೆಸರಿಗೋಸ್ಕರ ಹಣ ಮಾಡುವಂತವರಾಗಿದ್ದಾರೆ. ನನ್ನ ಹೆಸರು ಉಳಿಸ್ಕೋಬೇಕು, ನನ್ನ ಹೆಸರು ಇಷ್ಟು ಆಗ್ಬೇಕು ಅನ್ನೋದಕ್ಕೋಸ್ಕರ ಹಣ ಗಳಿಸುವವರಾಗಿದ್ದಾರೆ. ಅದು ಲೋಕದ ಜನರು. ಆದ್ರೆ ದೈವಿಕವುಳ್ಳ ದೇವರ ಸಭೆಯಲ್ಲಿ ಮೊದಲಿಂಗಿತ್ಯಾಗಿ ಸಿದ್ಧರಾಗ್ತಿರುವಂತ ಜನರು ಏನಂದ್ರೆ, ಬಹುಧನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಆಸ್ತಿಗಳಿಗಿಂತ ಒಂದು ಶ್ರೇಷ್ಠವಾಗಿರೋದೇನೆಂದ್ರೆ ನಮ್ಮ ಸತ್ಕೀರ್ತಿಯ ರಕ್ಷಣೆಯ ಹೆಸರು. ಆಮೆನ್, ಹಲ್ಲೆಲೂಯ. ದೇವರ ಪ್ರಕಟಣೆ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದಾನೆ, ನಾನು ನಿನಗೆ ಹೊಸ ಹೆಸರನ್ನ ನಿನಗೆ ಕೊಡ್ತೇನೆ ಎಂಬುದಾಗಿ. ಈ ಹೆಸರನ್ನ ಉಳಿಸ್ಕೊಳ್ಳೋದಾಗಿದ್ರೆ ಪರಲೋಕದಲ್ಲಿ ಇನ್ನೂ ಒಂದು ಹೆಸರನ್ನು ನಮಗೆ ಕೊಡಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹಾಗಾದ್ರೆ ಬೈಬಲಲ್ಲಿ ಕೆಲವರು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರನ್ನ ನಾವು ಧ್ಯಾನ ಮಾಡೋಣ. ಅವ್ರು ಏನ್ ಮಾಡಿದ್ರು ಹೆಸರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಸತ್ಕೀರ್ತಿಯನ್ನು ಉಳಿಸೋದಕ್ಕೋಸ್ಕರ ಅವ್ರು ಏನ್ ತ್ಯಾಗ ಮಾಡಿದ್ರು, ಅವರು ಏನ್ ಬೇಡ ಅಂತಂದು ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಓಕೆ, ಐ ಶೋ ದ 5 ಮೆಂಬರ್ಸ್. 5 ಜನರನ್ನ ನಾನು ನಿಮಗೆ ತೋರಿಸ್ತೀನಿ ಬೈಬಲ್. ಒಂದು 5 ಜನರ ಕುರಿತಾಗಿ ಅವ್ರು ಏನ್ ಮಾಡಿದ್ರು ಅದನ್ನ ನಾವು ನಮ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ, ಅವ್ರು ಏನ್ ಮಾಡಿದ್ರು ಎಂಬುದಾಗಿ. ಓಕೆ, ಪ್ಲೀಸ್ ಟರ್ನ್. ಆದಿಕಾಂಡ 14ನೇ 21ನೇ ವಾಕ್ಯ. ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು. ಸೊದೋಮಿನ ಅರಸನು ಹೇಳ್ತಾ ಇದ್ದಾನೆ, ನೀನು ಬಿಡಿಸಿದ ಜನರನ್ನ ನನಗೆ ಒಪ್ಪಿಸು. ಆಸ್ತಿಯನ್ನು ನೀನೇ ತಕ್ಕೋ. ಅರೆ, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ, ಒಂದು ದಾರವನಾಗಲಿ ಕೆರದ ಭಾರವನಾಗಲಿ ನಿನ್ನ ಅದರದಲ್ಲಿ ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ್ದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಹಾಮನ ತಮ್ಮನಾದಂತ ಲೋಟನನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವನ ಆಸ್ತಿ, ಸೋದಮ್ನಲ್ಲಿರುವಂತ ಜನರನ್ನೆಲ್ಲರನ್ನು ವೈರಿಗಳು ಬಂದು ಎತ್ತಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಅಬ್ರಹಾಮನಿಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಸುಮ್ಮನೆ ಇರಲಿಲ್ಲ. ತನ್ನ ಮನೆಯಲ್ಲಿದ್ದಂತ 300 ಮಂದಿ ಆಳುಗಳನ್ನು ಕರ್ಕೊಂಡು ಹೋಗಿ ಸೀದಾ ಅವರನ್ನ ಹೊಡೆದು ಎಲ್ಲ ಆಸ್ತಿಯನ್ನ, ಲೋಟನನ್ನ ಮತ್ತು ಸೋದೋಮಿನ ಜನರನ್ನೆಲ್ಲರನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸೋದೋಮಿನ ಅರಸನ ಬಂದು ಹೇಳ್ತಾ ಇದ್ದಾನೆ ಇವಾಗ, ಸರ್ ಅಬ್ರಹಾಮನೇ, ನನ್ನ ಜನರು ಮಾತ್ರ ಕೊಟ್ಬಿಡು, ಆಸ್ತಿ ಎಲ್ಲ ನೀನೇ ಇಟ್ಕೋ. ಏನೇನೆಲ್ಲ ಸಿಕ್ಕಿದೆ, ಬೆಳ್ಳಿ ಬಂಗಾರ, ಎಲ್ಲ ಏನೇನೆಲ್ಲ ನಿನಗೆ ಆಸ್ತಿ ಸಿಕ್ತೋ ಅದನ್ನೆಲ್ಲ ಅಬ್ರಹಾಂ ನೀನೇ ಇಟ್ಕೋ, ಆದ್ರೆ ನನಗ್ ಮಾತ್ರ ಜನರು ಮಾತ್ರ ಬಿಟ್ಬಿಡು. ಅಬ್ರಹಾಮ ಏನ್ ಹೇಳ್ತಿದ್ದಾನೆ ಗೊತ್ತಾ? ನೋಡ್ರಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಯೆಹೋವನ ಕಡೆಗೆ ಕೈಗಳನ್ನೆತ್ತಿ ಪ್ರಮಾಣ ಮಾಡಿ ಹೇಳ್ತಿದ್ದಾನೆ, ನಿನ್ನ ಆಸ್ತಿ ಅಲ್ಲ, ಒಂದು ದಾರ ಅದು ಕೂಡ ನನಗ್ ಬೇಡ.
ಒಂದು ದಾರವಾದ್ರೂ ನನಗೆ ಬೇಡ. ಅನ್ಯಾಯವಾಗಿ ಸಂಪಾದಿಸೋದು ಯಾವುದು ನಮ್ಮ ಹತ್ರ ಉಳಿಯೋದಿಲ್ಲ. ಅನ್ಯಾಯವಾದಂತ ಧನ ಯಾವುದು ಉಳಿಯೋದಿಲ್ಲ. ಯಾರಾದ್ರೂ ಹೋದ್ರೆ ಜ್ಞಾನೋಕ್ತಿ 15-16, 15ನೇ ಅಧ್ಯಾಯ 16ನೇ ವಾಕ್ಯ, ಜ್ಞಾನೋಕ್ತಿಗಳು. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಅರೆ ಜ್ಞಾನೋಕ್ತಿಕಾರನು ಬರೀತಾ ಇದ್ದಾನೆ, ಏನಂತೆ? ಕಳವಳದಿಂದ ಕೂಡಿದ ನೋಡ್ರಿ, ಬಹುಧನಕ್ಕಿಂತಲೂ, ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅರೆ ಅಲ್ಪಧನವೇ ಲೇಸು. ಯೆಹೋವನ ಭಯದಿಂದ ಕೂಡಿದ ಸ್ವಲ್ಪ ಧನ, ಸ್ವಲ್ಪ ಹಣ, ಅದು ಲೇಸು. ಯಾಕಂದ್ರೆ ನನ್ ಕಡೆ ನೋಡ್ರಿ, ಯಾಕಂದ್ರೆ ಆ ಹಣ ಪರಿಶುದ್ಧವಾದದ್ದು, ಅದು ಯೆಹೋವನ ಭಯದಿಂದ ತುಂಬಿದ್ದು. ಆಮೇನ್. ನಾನು ಮಾತಾಡ್ತೀನಿ, ಕೇಳಿಸ್ಕೊಡ್ರಿ. ಅನ್ಯಾಯವಾಗಿದ್ದು ಯಾವ್ದು ನಮ್ಮ ಹತ್ರ ಉಳಿಯುವುದಿಲ್ಲ. ಒಂದು ವೇಳೆ ಅನ್ಯಾಯವಾಗಿದ್ದು ನಮ್ಮ ಹತ್ರ ಇಟ್ಕೊಂಡಿದ್ರೆ, ಬೇಡವಾಗಿರುವಂಥದ್ದು ನಮ್ಮ ಒಳಗಡೆ ಇಟ್ಕೊಂಡಿದ್ರೆ, ಅದು ಶಾಪಕ್ಕೆ ನಡೆಸುವಂಥದ್ದಾಗಿರುತ್ತೆ. ಶಾಪಕ್ಕೆ ನಡೆಸುವಂಥದ್ದಾಗಿರುತ್ತೆ. ನನ್ನನ್ನು ಕೇಳಿಸ್ಕೊಡ್ರಿ. ಅನ್ಯಾಯವಾಗಿದ್ದು ಯಾವ್ದಾದ್ರೂ ನಮ್ಮಲ್ಲಿ ಇದೆಯಾ? ಒಂದು ನಿಮಿಷ ಯೋಚನೆ ಮಾಡಿ, ಅದನ್ನ ತೆಗೆದು ಹಾಕ್ಬಿಡ್ರಿ. ಅದು ಶಾಪಕ್ಕೆ ನಡೆಸ್ತದೆ, ಅದು ನಿಮಗೆ ಒಳ್ಳೇದಾಗೋದಿಲ್ಲ. ಅದರಿಂದ ಬೈಬಲಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನ ಹೆಸರು ಆಕಾನನು ಎಂಬುದಾಗಿ. ಯೆಹೋಶುವನ ಜೊತೆಗೆ, ಅವನ ಸೈನ್ಯದ ಜೊತೆಗೆ ಆಯಿ ಪಟ್ಟಣಕ್ಕೆ ಹೋಗಿ ಯುದ್ಧ ಮಾಡಿದ್ದಾನೆ. ಯುದ್ಧ ಮಾಡಿ ಎಲ್ಲ ಆಸ್ತಿ ಕೊಳ್ಳೆನ ಹೊಡ್ಕೊಂಡು ಬಂದಿದ್ದಾನೆ. ಆದ್ರೆ ಸ್ವಲ್ಪ ಒಂದಿಷ್ಟು ಬೆಳ್ಳಿ, ಒಂದಿಷ್ಟು ಬಟ್ಟೆ ತಂದು ತನ್ನ ಗುಡಾರದಲ್ಲಿ ಅದನ್ನ ಗುಂಡಿ ತೋಡಿ ಮುಚ್ಚಿಟ್ಟಿದ್ದಾನೆ. ಅದರಿಂದ ಏನಾಯ್ತಂದ್ರೆ, ಇಡೀ ಇಸ್ರಾಯೇಲರ ಪಾಳ್ಯದಲ್ಲಿ ಒಂದು ದೊಡ್ಡ ಆಪತ್ತು ಉಂಟಾಯಿತು. ಜನರು ಸಾಯುವವರಾದ್ರು, ಜನರು ಬೆನ್ನು ತೋರಿಸಿ ಓಡಿ ಹೋಗಿ ಬರೋವರಾದ್ರು, ಸೋತರು ಯುದ್ಧದಲ್ಲಿ. ಯೆಹೋಶುವ ಕಳವಳಗೊಂಡು, ಏನ್ ಸ್ವಾಮಿ ಇದು? ವಾಗ್ದಾನ ಮಾಡಿದ ಅಬ್ರಹಾಮನಿಗೆ, ಈಸಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿ 40 ವರ್ಷ ನಾವು ಈ ಅರಣ್ಯದಲ್ಲಿ ಪ್ರಯಾಣ ಮಾಡಿ 430 ವರ್ಷ ಐಗುಪ್ತ ದೇಶದ ಬಂಧನದಿಂದ ಬಿಡುಗಡೆಯಾಗಿ ಈ ದೇಶಕ್ಕೆ ಬಂದಿದ್ದು ಏನಕ್ಕೆ? ಯಾಕೆ ಈ ದೇಶಕ್ಕೆ ನಾವು ಬಂದ್ವಿ? ನಾವು ಸೋಲುವುದಕ್ಕ? ಪ್ರಾರ್ಥಿಸ್ತಾನೆ, ದೇವ್ರು ತೋರಿಸ್ಕೊಡ್ತಾರೆ. ಒಬ್ಬ ಕಳ್ಳ ಅನ್ಯಾಯವಾಗಿದ್ದು ತನ್ನಲ್ಲಿಟ್ಕೊಂಡು ನನಗೆ ದ್ರೋಹಿ ಆಗಿದ್ದಾನೆ, ನಿಮ್ಗೆಲ್ಲರಿಗೂ ಶಾಪವನ್ನ ತೆಗೆದುಕೊಂಡು ಬಂದಿದ್ದಾನೆ. ಹೋಗ ಅವನನ್ನು ಹಿಡಿಯಿರಿ. ಅವನು ಹಿಡಿದ್ರು. ಆಕಾನನು ಹಿಡಿಯಲ್ಪಟ್ಟನು. ಆಕಾನನಿಗಿರುವ ಸರ್ವ ಸ್ವತ್ತು ಕಲ್ಲಿನಿಂದ ಹೊಡೆದವನನ್ನು ಕೊಂದು. ನ್ಯಾಯ ತೀರ್ಪು ಬಂತು ಅವನ ಮೇಲೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಎಷ್ಟು ನಮ್ಮನ್ನ ಎಚ್ಚರಿಸುವ ಮಾತಾಗಿದೆ, ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ನೋಡ್ರಿ, ಆಕಾನ್ ತನ್ನ ಹೆಸರನ್ನ ಕೆಡಿಸ್ಕೊಂಡ. ಲೋಟನು ಒಂದಿಷ್ಟು ಆಸ್ತಿಗೋಸ್ಕರ, ಒಂದಿಷ್ಟು ವೈಭವದ ಜೀವನಕ್ಕೋಸ್ಕರ ಅಬ್ರಹಾಮನ ಸಹವಾಸವನ್ನ ಬಿಟ್ಟು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಿ ಆತನು ಜೀವಿಸಿದನು. ದೇವರ ನ್ಯಾಯ ತೀರ್ಪಿನಿಂದ ಎಲ್ಲವನ್ನ ಕಳ್ಕೊಂಡು, ಬರೀ ಕೈಲಿ 2 ಹೆಣ್ಮಕ್ಳನ್ನ ಕರ್ಕೊಂಡು, ತನ್ನ ಹೆಂಡತಿಯನ್ನ ಕಳ್ಕೊಂಡು ಹೋಗಿ ಆ ಚೋಗರಿನ ಗುಡ್ಡದ ಮೇಲೆ ಒಂದು ಗವಿಯಲ್ಲಿ ವಾಸ ಮಾಡ್ಬೇಕಾಯ್ತು. ಎಲ್ಲವನ್ನ ಕಳ್ಕೊಂಡು. ಇವತ್ತು ಸಭೆಗೆ ನಾನು ನಿಮ್ಮನ್ನ ಎಚ್ಚರಿಸುತ್ತೆ ಅಂದ್ರೆ, ಅನ್ಯಾಯವಾಗಿರೋದು ಯಾವುದು ನಿಮ್ಮ ಒಳಗಡೆ ಇತ್ತು. ಒಂದು ವೇಳೆ ಅದು ದಶಮ ಕಾಣಿಕೆ ಹಾಕಿದೆ, ಅಥವಾ ಅದು ದೇವರಿಗೆ ಸಲ್ಲಿಸಬೇಕಾದ ಮೀಸಲಾದ ವಸ್ತುವಾಗಿದೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಅನ್ಕೊಂಡಿದ್ದೀರ, ಇದು ನಾನು ಚರ್ಚಿಗೆ ಮಾಡ್ಬೇಕು, ಸೇವಕರಿಗೆ ನಾನು ಇದನ್ನು ಮಾಡ್ಬೇಕೆಂಬುದಾಗಿ. ನಾನು ಮಾತಾಡ್ತೀನಿ, ಕೇಳಿಸ್ಕೊಡ್ರಿ, ದಯವಿಟ್ಟು ಕೇಳಿಸ್. ಒಂದಮ್ಮ ಅನ್ಕೊಂಡಿದ್ರಂತೆ, ಪಾಸ್ಟ್ರಿಗೆ ನಾನೊಂದು ಒಳ್ಳೆ ಪ್ಯಾಂಟ್ ಶರ್ಟ್ ಕೊಡ್ಸ್ಬೇಕು ನಾನು ಅಂತಂದೇಳಿ ಕ್ರಿಸ್ಮಸ್ ನಿಂದ ಅವರು ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಸತಿ ಹಣ ಇದ್ರೆ ಅದು ಮರ್ತು ಬಿಡ್ತಾ ಇದ್ರೆ. ಆದ್ರೆ ಒಂದಿನ ದೇವ್ರ ಜೊತೆ ಮಾತನಾಡಿದ್ರಂತೆ, ನಿನ್ ಪಾಸ್ಟ್ಗೆ ಪ್ಯಾಂಟ್ ಶರ್ಟ್ ಕೊಡ್ಸ್ಬೇಕಂತಂದ್ರೆ ನಾನು ಅನ್ಕೊಂಡಿದ್ದೆ, ನನಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಿದ್ದೆ. ಆದ್ರೆ ಒಂದ್ ಸಮಯ ಬಂತು, ದೇವ್ರವ್ರ ಸಂಗಡ ಮಾತಾಡಿದ ತಕ್ಷಣ ನನಗೆ ಪ್ಯಾಂಟ್ ಶರ್ಟ್ ತಂದ್ಕೊಟ್ರು. ಪಾಸ್ ಅನ್ಕೊಂಡಿದ್ದೆ ನಿಮ್ ಕೈಗಿದು ನಾನು ನಿಮ್ಗೆ ಕೊಡ್ಬೇಕಂತ ಹೇಳಿ, ಅದೇ ಸಾಕಷ್ಟು ಸತಿ ಹಾಕಿದ್ದಿಲ್ಲ, ಮರ್ತು ಬಿಟ್ಟಿದ್ದೆ. ದೇವ್ ನನ್ನ ಜೊತೆ ಅವ್ರು ಕೊಟ್ಟ ಪ್ಯಾಂಟ್ ಶರ್ಟ್ ಇವತ್ತು ನಾನು ಹಾಕೊಂಡಿರೋ. ಇವತ್ತು ನಾನು ಹಾಕೊಂಡಿರೋ ಬಟ್ಟೆ ಅವ್ರು ಕೊಟ್ಟಿದ್ದೆ. ಹಲ್ಲೆಲೂಯಾ. ನಾನು ಇದನ್ನ ಸಂತೋಷವಾಗಿ, ನಾನು ಇದನ್ನ ಯಾರಿಗೋ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಅದೇನಾಗ್ತಿತ್ತು ಹೇಳಿದ್ರೆ, ಕೊಟ್ಟಿದ್ರೆ ನನ್ಗೆ ಯಾರಿಗಾದ್ರೂ ಬೇರೆ, ನಾನು ಹಿಂಗೆ ಬಹಳಷ್ಟು ಪ್ಯಾಂಟ್ ಶರ್ಟ್ಸ್ ಬಂದ್ರೆ ಯಾರು ಕೊಟ್ಬಿಡ್ತೀನಿ ನಾನು.
ನೀವೇ ಹೊಲ್ಸ್ಕೊಂಡು ಹಾಕೊಂಡ್ಬಿಡ್ರಿ ಅಂತಿದ್ದೇವೆ. ಹೊರಗಡೆ ಎಲ್ಲ ಹೋದಾಗ ಪ್ರೀಚಿಂಗ್ ಗೀಚಿಂಗ್ ಎಲ್ಲಾರು ಹೋದಾಗೆ ನನಗೆ ಪ್ಯಾಂಟ್ ಶರ್ಟ್ಸ್ ಕೊಡ್ತಾರೆ, ಒಳ್ಳೊಳ್ಳೆ ಬಟ್ಟೆ ಕೊಡ್ತಾರೆ. ಯಾರಿಗಾದ್ರು ಕೊಟ್ಬಿಡ್ತೀನಿ, ಸೇವಕರಿಗೂ ಯಾರಿಗಾದ್ರು ನೀವೇ ಹೊಲ್ಸ್ಕೊಂಡು ಹಾಕೊಂಡ್ಬಿಟ್ರೆ. ಬಟ್ ಇದು ಯಾಕೋ ನನಗೆ ಕೊಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಯಾಕಂದ್ರೆ ಆ ತಾಯಿಯ ಬೆವರು, ಆ ತಾಯಿಯ ರಕ್ತ. ಹಲ್ಲೆಲೂಯ. ಅನ್ಯಾಯವಾಗಿ ಏನಾದ್ರೂ ಇದ್ರೆ ಅದು ಒಂದ್ ವೇಳೆ ಏನೇ ಸಮರ್ಪಣೆ ಆಗಿದ್ರು ಕೂಡ ಅದನ್ನ ಸಲ್ಲಿಸ್ಬಿಡ್ರಿ. ಅವಾಗ ಏನಾಗ್ತದೆ ಗೊತ್ತಾ? ನಿಮ್ಮ ಹಣಕ್ಕೆ ದೇವರು ಗೌರವಿಸೋಣ. ಒಂದು, ದೇವರು ನಿಮ್ಮನ್ನು ಗೌರವಿಸಿದ್ರೆ, ನಿಮ್ಮ ಹಣವನ್ನ ದೇವರು ಗೌರವಿಸಿದ್ರೆ ನಿಮ್ಮ ಹೆಸರು ಸತ್ಕೀರ್ತಿಯಾಗಿ ಉಳಿತಾರೆ. ಅಬ್ರಹಾಮನ್ ಹೇಳ್ತಾ ಇದ್ದಾನೆ, ಓ ರಾಜ, ನೀನ್ ಯಾವುದೂ ಬೇಡಪ್ಪ, ನಿನ್ನ ಆಸ್ತಿ ಒಂದು ನಯಾಪೈಸೆ ಬೇಡ. ನೋ, ನನಗೇನಿದೆ ನಂದಷ್ಟೇ ಸಾಕು. ಅನ್ಯಾಯವಾಗಿ ನನಗೇನು ಬಂದಿದೆ ಅದು ಯಾವುದೂ ನನಗೆ ಬೇಡ. ಇಲ್ಲಿಗೆಲ್ಲ ಆಗಿರುವಂಥದ್ದು ಯಾವುದೂ ಬೇಡ. ಅದನ್ನ ಹಾಗೆ ಮುಂದೆ ಹೋಗಿ ನೋಡ್ಬೇಕಾದ್ರೆ ಮೆಲ್ಕಿಜೆದೇಕನನ್ನ ಆತನು ಎದುರುಗೊಳ್ತಾನೆ. ತನ್ನಿಗೆ ಸಂಬಂಧಪಟ್ಟಿದ್ದನ್ನ 10ನೇ ಒಂದು ಭಾಗವನ್ನ ತೆಗೆದು ಮೆಲ್ಕಿಜೆದೇಕನಾಗಿರುವಂತ ಶಾಲೇಮಿನ ಅರಸನಿಗೆ ಅದನ್ನ 10ನೇ ಒಂದು ಭಾಗ ದಶಮ ಕಾಣಿಕೆನ ಆತನು ಕೊಡುವಾಗ ಆ ಮೆಲ್ಕಿಜೆದೇಕನು ಏನ್ ಕೊಟ್ಟ ಗೊತ್ತಾ? ಅಬ್ರಹಾಮನಿಗೆ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನ, ಕರ್ತನ ಭೋಜನವನ್ನ ಇಲ್ಲ ಆತನು ಕೊಟ್ಟಿದ್ದಾನೆ. ಆಮೇನ್. ಅದಕ್ಕೆ ದೇವರು ಅಬ್ರಹಾಮನನ್ನ ಮೆಚ್ಚಿ ಮುಂದೆ ಅವನ ಸಂತತಿಯನ್ನ ಇಡೀ ಪ್ರಪಂಚಕ್ಕೆ ದೇವರು ಆಶೀರ್ವಾದವಾಗಿಟ್ಟಿದ್ದಾನೆ. ಇವತ್ತು ಈ ಭೂಲೋಕದಲ್ಲಿ ಏನಾದ್ರೂ ಕಂಡಿಟ್ಟಿದ್ರೆ, ಈ ಭೂಲೋಕದಲ್ಲಿ ಇವತ್ತು ಏನಾದ್ರೂ ಕೆಲವು ವಸ್ತುಗಳು ನಾವು ಕಣ್ಣಿಗೆ ಕಾಣ್ತಾ ಇರೋದು, ಈ ಫ್ಯಾನು, ಲೈಟು, ಮೊಬೈಲು, ಪ್ರೊಜೆಕ್ಟ್ರು, ಏನೇ ನನ್ನ ಕೈಲಿರುವ ಮೈಕ್, ಇವನ್ನೆಲ್ಲವನ್ನ ಕಂಡಿಡಿದವ್ರು ಯಾರು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಇವನ್ನೆಲ್ಲ ಕಂಡಿಡಿದ ಅಂದ್ರೆ ಚಿಲ್ಡ್ರನ್ ಆಫ್ ಅಬ್ರಹಾಮ್, ಅಬ್ರಹಾಮನ ಸಂತತಿಯವರು ಇವನ್ನೆಲ್ಲ ಕಂಡಿಡಿದ್ರು. ಯಾಕಂದ್ರೆ ಅಬ್ರಹಾಮನ ತನ್ನ ಹೆಸರನ್ನು ಉಳಿಸ್ಕೊಂಡ, ಅವರ ಆ ಹೆಸರು ಸಂತತಿ ಸಂತತಿ ಸಂತತಿಗಳ ಮೇಲೆ ಅದು ಉಳಿಯಲ್ಪಟ್ಟಿದೆ. ಎಷ್ಟು ಜನ ನಂಬ್ತೀರಾ ನಿಮ್ಮ ಹೆಸರು ನಿಮ್ಮ ಸಂತತಿ ಉಳಿಬೇಕು? ಆಮೇನ್. ನಾನು ಇದನ್ನು ಹೋದ ವಾರ ಹೇಳಿದ್ದೀನಿ, ನಾನು ಇದನ್ನ ಲಾಸ್ಟ್ ವೀಕ್ ಮೆಸೇಜ್ ಮೇಲೆ. ನಮ್ಮ ಹೆಸರು ನಮ್ಮ ಸಂತತಿಗೆ ಉಳಿಬೇಕು, ಉಳಿಸಿ ಹೋಗ್ಬೇಕು. ನಮ್ಮ ಸತ್ಕೀರ್ತಿಯು ನಮ್ಮ ಸಂತತಿಗೆ ಅದು ಉಳಿದು ಹೋಗ್ಬೇಕದು. ಬ್ರಾಹ್ಮಣ ಹೇಳ್ತಿದ್ದಾನೆ, ನನಗೆ ಯಾವುದು ಬೇಡ. ಇನ್ನೊಬ್ಬ ಮನುಷ್ಯ ನೋಡ್ರಿ, ಓಕೆ, ನನಗ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಎಲ್ಲರೆಡೆ ನನಗ್ ಬೇಡ. ಯಾಕೋಬ, ಓಕೆ, ಆದಿಕಾಂಡ 31ನೇ ಅಧ್ಯಾಯ ಅದರ 38-42 ಹೋದ್ರಿ. ನಾನು 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ. ಯಾಕೋಬನು ತನ್ನ ಮಾವನಿಗೆ ಹೇಳ್ತಾ ಇದ್ದೇನೆ, ನಾನು ನಿನ್ ಜೊತೆಗೆ 20 ವರ್ಷ ಇದ್ದೆ. ನಿನ್ನ ಆಡು ಕುರಿಗಳು, ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ. ನಿನ್ನ ಹಿಂಡಿನ ಟಗರುಗಳನ್ನು ನಾನೇನು ತಿಂದು ಬಿಡಲಿಲ್ಲ. ಅರೆ, ನಿನ್ ಟಗರು ಎಲ್ಲರ ನಿಂದು, ನಿಂದು ಎಲ್ಲರೆಡೆ ನಿಂದು, ನಿಂದು ನಿಂದು ನಾನು ಏನ್ ಮಾಡ್ಲಿಲ್ಲ? ತಿಂದು ಬಿಡಲಿಲ್ಲ. ಅರೆ, ನಿನ್ ಟಗರ್ ನಾನು ತಿನ್ಲಿಲ್ಲ. ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ನಾನೇ ಅದಕ್ಕೆ ಬದಲು ಕೊಟ್ಟಿದ್ದೇನೆ. ಹಗಲಾಗಲಿ ಇರುಳಾಗಲಿ ಕದ್ದು ಹೋದದರ ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡಿ. ನನ್ನಿಂದಲೇ? ಕದ್ದು ಓದಿದ್ದನ್ನ ಲೆಕ್ಕ ನನ್ನಿಂದನೇ ತೆಗೆದುಕೊಂಡೆ. ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಿನಲ್ಲಿ ಚಳಿಯಿಂದಲೂ ಬಾಧೆ ಪಟ್ಟೆನು. ಹಲೋ, ಗಮನಿಸ್ರಿ. ಹಗಲಿನಲ್ಲಿ ಬಿಸಿಲಿನಿಂದಲೂ ರಾತ್ರಿಯಲ್ಲಿ ಚಳಿಯಿಂದಲೂ ನಾನು ಬಾಧೆ ಪಟ್ಟೆ. ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಾಗಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. ವಾವ್, ನನ್ನ ಸ್ಥಿತಿ ಏನಾಗಿತ್ತು? ಹೀಗಿತ್ತು. ದಯವಿಟ್ಟು ನನ್ನ ಕಡೆ ನೋಡಿ. ಅಂತ ಪರಿಸ್ಥಿತಿಗಳು ಬಂದಾಗ್ಯೂ ಸಹ ಯಾಕೋಬನು, ನನ್ನ ಕಡೆ ನೋಡ್ರಿ ಇಲ್ಲ ಪ್ಲೀಸ್, ಯಾಕೋಬನು ತನ್ನ ಒಳಗಡ ಮನುಷ್ಯನನ್ನ ಆಕ್ಟಿವೇಟ್ ಮಾಡಲಿಲ್ಲ. ಫಸ್ಟ್ ಟೈಮ್ 2 times ಆಕ್ಟಿವೇಟ್ ಮಾಡಿದಾನೆ. ಅವನ ಹೆಸರೇನು? ಯಾಕೋಬ, ಅಂದ್ರೆ ವಂಚಕ. ತನ್ನ ಅಣ್ಣನನ್ನ 2 ಸಾರಿ ವಂಚಿಸಿದಾನೆ. ಒಂದು, ಅಣ್ಣನ ಚೊಚ್ಚಲತನದ ಹಕ್ಕನ್ನ ಕದ್ದುಕೊಳ್ಳುವುದರಲ್ಲಿ, ತೆಗೆದುಕೊಳ್ಳುವುದರಲ್ಲಿ, ಮತ್ತು ಅಣ್ಣನಿಗೆ ಸಲ್ಲಬೇಕಾದ ಆಶೀರ್ವಾದವನ್ನ ಕದ್ದುಕೊಳ್ಳುವುದರಲ್ಲಿ 2 ಸಾರಿ ವಂಚಿಸಿದ್ದಾನೆ. ಆದ್ರೆ 3ನೇ ಸರಿ ಬರ್ಬೇಕಾದ್ರೆ ಅವನ ಮನಸಾಕ್ಷಿ ಹಿಡಿದಿದೆ. ನಾನು 2 ಸಾರಿ ನನ್ನ ಅಣ್ಣನ ವಂಚಿಸಿದಕ್ಕೆ ನನ್ನ ತಂದೆಯ ಮನೆಯನ್ನ ಬಿಟ್ಟು, ತಾಯಿಯ ಮನೆಯನ್ನ ಬಿಟ್ಟು, ಓಕೆ, ನಾನು ಬಂಧು ಬಳಗದನ್ನೆಲ್ಲರನ್ನು ಬಿಟ್ಟು ಈ ಹಾರಾನ್ ಪಟ್ಟಣದಲ್ಲಿ ನಾನು ಬಂದು ವಾಸ ಮಾಡಬೇಕಾಯ್ತು. ನಾನು ಹಗಲು ರಾತ್ರಿ ಕುರಿ ಕಾಯ್ಬೇಕಾಯ್ತು. ನಮ್ಮ ಮಾವ ನೋಡ್ರಿ, ನಾನು ಮೋಸ ಮಾಡುವವನಾಗಿದ್ದೇನೆ, ಮೋಸ ಮಾಡುವವನಿಗೆ ಮೋಸಗಾರನಿದ್ದಾನೆ. ಮೋಸ ಮಾಡುವವನಿಗೆ, ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅವನು, ಆದ್ರೆ ಅವನಿಗೂ ಮೀರಿಸುವಂತವನಿದ್ದಾನೆ. ಹಲೋ,
ಅನ್ಯಾಯವಾಗಿರುವಂಥದ್ದು ಯಾವ್ದಾದ್ರೂ ಇದ್ರೆ ಮೋಸಗಾರರು ಖಂಡಿತ ಬರ್ತಾರೆ, ಮೋಸ ಮಾಡೋರು ಖಂಡಿತ ಬರ್ತಾರೆ. ಆದ್ರೆ ಒಂದು ನಾವು ನಂಬಿಗಸ್ತತನ ಎಲ್ಲಿ ಉಳಿಸ್ಕೋಬೇಕಂದ್ರೆ ಅವನು ಹೇಳ್ತಾ ಇದ್ದಾನೆ, ನಾನು ನಿದ್ದೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಸಿಲಿನಲ್ಲಿ ಬಾಧೆ ಪಟ್ಟೆ, ಚಳಿನಲ್ಲಿ ನಾನು ನಡುಗಿದೆ, ಆದ್ರೆ ವಂಚನೆ ಮಾತ್ರ ನಾನು ಮಾಡಲಿಲ್ಲ, ನಾನು ನಿನಗೆ ವಂಚಿಸಲಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದಂದ್ರೆ ಅವನ ಹೆಸರನ್ನ ಉಳಿಸಿದ್ರು. ಯಾಕೋಬನಿಗೆ ಏನಂತ ಹೆಸರು ಉಳಿಸ್ತಾ ಇದ್ದಾರೆ? ಇಸ್ರಾಯೇಲನು ಎಂಬುದಾಗಿ ಅವನ ಹೆಸರನ್ನು ಉಳಿಸ್ತಾ ಇದ್ದಾರೆ. ಐ ಆಮ್ ದ ಗಾಡ್ ಆಫ್ ಇಸ್ರಾಯೇಲ್, ನಾನು ಇಸ್ರಾಯೇಲಿನ ದೇವರು ಎಂಬುದಾಗಿ ಅವನ ಹೆಸರನ್ನ ದೇವರು ಉಳಿಸಿದ್ದಾರೆ. ಹಲ್ಲೆಲೂಯ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಾಕ್ಯ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಾಕ್ಯ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದುದರಿಂದ. ಇಲ್ಲಿ ಯೋಸೇಫನು ಪೋಟಿಫರನ ಹೆಂಡತಿ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಿದ್ದಾನೆ, ನೀನು ಅವನ ಧರ್ಮಪತ್ನಿ ಆಗಿದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಇಡೀ ಮನೆ ಆಸ್ತಿ ಎಲ್ಲ ನನಗೆ ಅಧೀನ ಮಾಡಿಟ್ಟಿದ್ದಾನೆ ನಿನ್ ಗಂಡ, ಆದ್ರೆ ನಿನ್ನನ್ನು ಮಾತ್ರ ನನ್ನನ್ನ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಮೈ ಡಿಯರ್, ಲುಕ್ ಅನ್ ಟು ಮೀ, ಲುಕ್ ಅನ್ ಟು ಮೀ. ನನ್ನ ಕಡೆ ನೋಡಿ. ಯಾರು ಹೇಳ್ತೀರ ಮಾತಿದು? ಯೋಸೇಫನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಿದ್ದಾನೆ? ತನ್ನ ಯಜಮಾನಿಗೆ ಹೇಳ್ತಾ ಇದ್ದಾನೆ. ಯಜಮಾನಿ ಅವನಿಗೆ ನನ್ನ ಸಂಗಡ ವ್ಯಭಿಚಾರಕ್ಕೆ ಬಾ ಎಂಬುದಾಗಿ ಅವಳು ಕರೆದಿದ್ದಾಳೆ, ಆಫರ್ ಕೊಟ್ಟಿದ್ದಾಳೆ. ಎಂತ ಆಫರ್ ಇದು? ಯಜಮಾನಿನೂ ಸಿಗ್ತಾಳೆ, ಚಿಕ್ಕಮ್ಮಿ ಇವರಿಬ್ರು ಪ್ಲಾನ್ ಮಾಡಿದ್ರೆ ಅವನನ್ನು ಸಾಯಿಸಿ ಆ ಮನೆಗೆಲ್ಲ ಒಡೆಯನನ್ನಾಗಿ ಏನ್ ಬೇಕಾದ್ದು ದುಷ್ಟತನಕ್ಕೆ ಒಂದು ಸಾರಿ ಮನಸ್ಸು ಮಾಡಿದ್ರೆ ಆ ದುಷ್ಟತನ ಬಹಳ ದೂರ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದೆ. ಅದು ಯೆಹೋವನ ನ್ಯಾಯ ತಕ್ಕಡಿಯಲ್ಲಿ ಅದು ಈಸ್ ವೆರಿ ವೇಟ್, ಅದು ಬಹಳ ವೇಟ್ ಆಗಿರ್ತದೆ. ಅದು ಎಷ್ಟು ವೇಟ್ ಆಗಿರ್ತದೋ ಅದಕ್ಕೆ 10ರಷ್ಟು ಪ್ರತಿಫಲ ತಿನ್ಬೇಕಾಗ್ತದೆ. ಕಿವಿ ಉಳ್ಳವನ್ನ ಕೇಳಿಸ್ಕೊಳ್ಳಿ. ಯೆಹೋವನ ಸನ್ನಿಧಿಯಿಂದ ಬರ್ತಿರುವ ಈ ಶಬ್ದವನ್ನ ಕಿವಿ ಉಳ್ಳವರು ಕೇಳಿಸ್ಕೊಳ್ಳಿ. ದುಷ್ಟತನದಿಂದ ದುಷ್ಟತನಕ್ಕೆ ನಡೆಸಲ್ಪಟ್ಟು ಇಂಥ ಘೋರ ಕೃತ್ಯಗಳನ್ನು ನಾನು ಹೇಗೆ ಮಾಡಲಿ ಎಂಬುದಾಗಿ ದೇವರು ನಮಗೆ ಅದನ್ನ ಸಾಕ್ಷಿ ರೂಪವಾಗಿ ಯೋಸೇಫನ ಜೀವಿತದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಮೀರಿ ನಾವು ದುಷ್ಟತನ ಮಾಡೋದಾಗಿದ್ರೆ ದೇವರ ತಕ್ಕಡಿಯಲ್ಲಿ ಅದು ಬಹಳ ತೂಕವಾಗ್ತದೆ. ಅದಕ್ಕೆ ಆ ತೂಕಕ್ಕೆ 10ರಷ್ಟು ನ್ಯಾಯದಂಡನೆ ಉಂಟಾಗ್ತದೆ. ಅನುಭವಿಸಲೇಬೇಕು. ದೇವರ ಸನ್ನಿಧಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. No one else escaped from the judgment of God. ದೇವರ ಜಡ್ಜ್ಮೆಂಟ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದಾನಿಯೇಲ್ ಚಾಪ್ಟರ್ 1 verse 8. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನ ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನೋಡಿ ಇಲ್ಲಿ ಹೇಳ್ತೇನೆ, ಕಂಚುಕಿಯರ ಅಧ್ಯಕ್ಷನ ಕರೆದಿದ್ದಾನೆ. ಅಧ್ಯಕ್ಷ ಬಾಯಿಲಿ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಸಾಕಣ ಕಮಾನ್ ಲುಕ್ ಅಟ್ ಮೀ. ವೆರಿ ಹೈ ಕ್ಲಾಸ್ ಫುಡ್. ಇಂಥ ಫುಡ್ ನ ದಾನಿಯೇಲನು ಕೊಡ್ತಾ ಇದ್ದಾರೆ, ಆದ್ರೆ ದಾನಿಯೇಲನು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನನ್ನ ನೋಡ್ರಿ, ಇಡೀ ನನ್ನ ಜನರು ಯೆರೂಸಲೇಮ್ ಸುಡಲ್ಪಟ್ಟು, ದೇವಾಲಯ ಸುಡಲ್ಪಟ್ಟು, ನಮ್ ಜನರೆಲ್ಲರೂ ಹಾಳಾಗಿ ಅವರ ಈ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನ ಕತ್ತಿಗೆ ಬಲಿಯಾಗಿ ನಾವೆಲ್ಲರೂ ಈ ದೇಶಕ್ಕೆ ಸೆರೆ ಇಡಲ್ಪಟ್ಟಿದ್ದೇವೆ. ಜನರು ಸೆರೆಯ ಗೋಳಾಟದಲ್ಲಿದ್ದಾರೆ, ಬಂಧನದ ಗೋಳಾಟದಲ್ಲಿದ್ದಾರೆ. ನಾನು ಹೇಗೆ ರಾಜನ ಪದಾರ್ಥಗಳನ್ನು ತಿನ್ನುವೆ? ಹೌ ಕ್ಯಾನ್ ಐ ಈಟ್? ಯಾರಾದ್ರೂ ನನಗೆ ಹೇಳ್ರಿ ನೋಡೋಣ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಬಹಳ ಕಾಯಿಲೆಯಿಂದ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಅಲ್ಲಿ ಮಲಗಿದ್ರೆ, ಓಕೆ, ಜೀವ ಮರಣದಲ್ಲಿ ಅವರು ಹೋರಾಡ್ತಾ ಇದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹಾಸ್ಪಿಟಲ್ನಲ್ಲಿ ಎಲ್ಲೋ ಇದ್ರೆ, ನಾನು ನಿಮಗೆ ಬಿರಿಯಾನಿ ತಿನ್ನ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ? ಕ್ಲಾಸ್ 1 ಬಿರಿಯಾನಿ ಕೊಡಿಸ್ತೀನಿ ನಿಮಗೆ. ನೋ, ತಿನ್ನಲ್ಲ. ಅದನ್ನ ನಾವು ರಿಜೆಕ್ಟ್ ಮಾಡ್ತೇವೆ. ಯಾಕೆ? ನಮ್ಮ ಹೃದಯದಲ್ಲಿ ನೋವು ಇದೆ, ನಮ್ಮ ಮನಸ್ಸಿನಲ್ಲಿ ಆಘಾತ ಇದೆ. ಫಸ್ಟ್ ನನ್ನ ಮಗಳು ಹಾಸ್ಪಿಟಲಿಂದ ಬಿಡುಗಡೆ ಆಗ್ಬರ್ಲಿ, ಸ್ವಸ್ಥತೆ ಆಗ್ಬರ್ಲಿ.
ಅವಾಗ ನನಗೆ ಹೇಳ್ತೀನಿ, ಪಾಸ್ಟ್ರೇ ನೀವೇನ್ ನನ್ನ ಮಗ ಜೀವಂತವಾಗಿ ಎದ್ದು ಬರ್ಲಿ, ನಾನೇ ಬೇಕಾದ್ರೆ ಕುರಿ ಕಡ್ದು ನಿಮ್ಗೆ ಊಟ ಹಾಕ್ತೀನಿ ನಿಮಗೆ. ರೈಟ್? ದಾನಿಯೇಲನು ನಾನು ಹೇಗೆ ಇಂಥ ಊಟವನ್ನು ತಿಂದು ಅಶುದ್ಧನಾಗಿ ನನ್ನ ನಾನು ಮಾಡ್ಕೊಳ್ಳಿ, ಇದು ಅಶುದ್ಧವಾದ ಪದಾರ್ಥ. ನೋ, ಐ ಕ್ಯಾನ್ಟ್ ಈಟ್, ಐ ಡೋಂಟ್ ವಾಂಟ್ ದಿಸ್ ಫುಡ್. ನನಗಿದು ಬೇಡ, ನನಗೆ ಸೊಪ್ಪು ತರಕಾರಿ ತಿಂದು ನಾನು ಬದುಕ್ತೀನಿ. ಎಲ್ಲರೂ ಒಂದ್ಸತಿ ದಾನಿಯೇಲ್ ಜೊತೆ ನಿಂತ್ಕೊಂಡು ಹೇಳ್ರಿ, ನನಗೆ ಬೇಡ. ಹಲ್ಲೆಲೂಯಾ. ನೋಡಿ ಎಷ್ಟು ಐಟಮ್ಸ್ ಬರ್ತದೆ ನೋಡಿ. ಒಂದು ಅಬ್ರಹಾಂ ಜೊತೆಗೆ ಬರೋಣ. ಅಬ್ರಹಾಂ ಜೊತೆ ನನ್ನ ಪಕ್ಕ ಅಬ್ರಹಾಂ ಇದ್ದಾನೆ ಅಂತ ತಿಳ್ಕೊಡ್ರಿ. ಮುಂದ್ಗಡೆ ರಾಜ ಇದ್ದಾನೆ, ರಾಜ ಹೇಳ್ತಿದ್ದಾನೆ ಎಲ್ಲ ನನ್ನ ಜನರನ್ನ ಬಿಡ, ಆಸ್ತಿ ಎಲ್ಲ ನೀನ್ ತಗೋ, ಆಸ್ತಿ ಎಲ್ಲ ನನ್ನ ಮುಂದೆ ಇದೆ. ಅಬ್ರಹಾಂ ಸರಿ ಸರ್ ತಗೊಳ್ಳ. ಅಬ್ರಹಾಂ ಹೇಳ್ತಾನೆ ಅವನಿಗೆ ಬೇಡ. ಅಬ್ರಹಾಂ ಬೇಡ ಅಂದ್ರೆ ನಾನು ಬೇಡ. ಹಲೋ, ಅಬ್ರಹಾಮನಿಗೆ ಬೇಡವಾದದ್ದು ಜೋರಾಗಿ ಹೇಳ್ರಿ. ಯಾಕೋಬನಿಗೆ ಬೇಡವಾದದ್ದು ಅವನು ಆರಾಮ್ಸೆ ವಂಚಿಸಬಹುದಾಗಿತ್ತು, ಆದ್ರೆ ಅವನು ವಂಚಿಸ್ಲಿಲ್ಲ. ಈ ಸತಿ ವಂಚಿಸ್ಲಿಲ್ಲ. ಅವನು ವಂಚನೆಯಿಂದ ಬರುವಂಥದ್ದು ಹೇಳ್ರಿ ಒಂದ್ಸರಿ ಜೋರಾಗಿ, ಬೇಡ. ಯೋಸೆಫನ್ ಜೊತೆಗೆ ಬರೋಣ. ಓಕೆ, ಯೋಸೆಫನ್ ಜೊತೆಗೆ ಎಲ್ಲ ಇದೆ, ಮಹಲ್ ಇದೆ, ಎಲ್ಲ ಇದೆ, ಒಳ್ಳೆ ಊಟ, ಆಲ್ ಇನ್ ಒನ್, ಇನ್ಕ್ಲೂಡೆಡ್ 44ನ ಹೆಂಡತಿ ಕೂಡ. ಓಕೆ, ಒಂದ್ ವೇಳೆ ಜಸ್ಟ್ ನನ್ನ ಕಡೆ ನೋಡ್ರಿ ಎಲ್ಲರೂ. ನಾನು ಯೋಸೆಫನ್ ಪಕ್ಕ ನಿಂತ್ಕೊಂಡು, ನನ್ನ ಪಕ್ಕ ಯೋಸೆಫ್ ಇದ್ದಾನೀಗ. ರಾಣಿ ಆಫರ್ ಮಾಡಿಲ್ಲ ಅಂತ ತಿಳ್ಕೊಡ್ರಿ. ಯೋಸೆಫನಿಗೆ ಬೇಡವಾದದ್ದು ನನಗೂ ಜೋರಾಗಿ ಏನು ಬೇಡ. ನೋ, ರಿಜೆಕ್ಟ್. ಆಫರ್ ಬರ್ತಾ ಇದೆ ರೀ, ಆಫರ್ಸ್ ಬರ್ತದೆ. ಹಲೋ, ಅಂತ ಆಫರ್ಸು ಯೌವನ ಪ್ರಾಯದಿಂದ ಇರುವ ಹುಡುಗನಿಂದ ಹಿಡಿದು 80 ವರ್ಷದ ಅಜ್ಜನ ತನಕನೂ ಆಫರ್ ಬರ್ತದೆ. ಅಂತ ಆಫರ್ಸ್ ಬಂದಾಗೆ ಯಾರ ನೆನ್ಸ್ಕೊಳ್ರಿ. ಹಲೋ, ಯಾರ ನೆನ್ಸ್ಕೊಳ್ರಿ? ಯೋಸೆಫನ್ ನೆನ್ಸ್ಕೊಳ್ರಿ. ಅವ್ನು ಹೇಳ್ತಾನೆ, ನಿನ್ ಜೊತೆಗೆ ನಾನು ಪಾಪ ಮಾಡಿ ನನ್ನ ದೇವರಿಗೆ ನಾನು ಹೆಂಗೆ ನಾನು ದ್ರೋಹ ಮಾಡಿ. ವಾ, ಸೂಪರ್. ಹೆಂಗೆ ನನ್ನ ದೇವರಿಗೆ ನಾನು ದ್ರೋಹ. ಎಲ್ಲರೂ ಜೋರಾಗಿ ಹೇಳ್ರಿ, ಬಹುಧನಕ್ಕಿಂತಲೂ, ಬೆಳ್ಳಿ ಬಂಗಾರಕ್ಕಿಂತಲೂ, ಸುಂದರವಾದ ಹುಡುಗಿಯರು ಹುಡುಗರಿಗಿಂತಲೂ ಒಳ್ಳೆ ಹೆಸರು ಉತ್ತಮ, ಸತ್ಕೀರ್ತಿ ಉತ್ತಮ. ಆಮೇನ್. ಸತ್ಕೀರ್ತಿಯನ್ನು ಉಳಿಸ್ಕೊಳ್ಳಂದ್ರೆ. ಯಾಕಂದ್ರೆ ನಾವು ಯಾರು ಗೊತ್ತಾ? ಎಲ್ಲರೂ ಕೇಳಿಸ್ಕೊಡ್ರಿ. ಪೌಲನ್ ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ನನ್ನ ಒಳಗಡೆ ಜೀವಿಸುವವನು ಕ್ರಿಸ್ತನಾಗಿದ್ದಾನೆ. ನಾನು ಸತ್ತರೂ ನಾನು ಬದುಕಿದ್ರು ನಾನು ಕ್ರಿಸ್ತನವನೇ. ಪ್ರೈಸ್ ದಿ ಲಾರ್ಡ್. ಐ ಬಿಲಾಂಗ್ಸ್ ಟು ಜೀಸಸ್. ಎಲ್ಲರೂ ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಐ ಬಿಲಾಂಗ್ಸ್ ಟು ಜೀಸಸ್. ನಿಮ್ ಪಕ್ಕದವ್ರೆ ನೋಡ್ರಿ, ಯು ಬಿಲಾಂಗ್ಸ್ ಟು ಜೀಸಸ್. ನೀವು ಯೇಸುವಿಗೆ ಸೇರಿದವ್ರು ಹೇಳ್ರಿ. ಆಮೇನ್. ಓಕೆ, ಯಾಕೆ ಅಂತಂದ್ರೆ ನಮ್ಮ ನಾರು ಮಡಿಯನ್ನ ನಾವು ಶುದ್ಧವಾಗಿ ನಾವು ಇಟ್ಕೊಳ್ಬೇಕಾಗಿದೆ. ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಯೆಹೋವನ ಭಯವು ಮತ್ತು ನಮಗೆ ಕೊಡಲ್ಪಟ್ಟ ರಕ್ಷಣೆಯ ಅಂಗಿಯನ್ನ ನಾವು ಕಾಪಾಡಿಕೊಳ್ಬೇಕಾಗಿದೆ. ಆಮೇನ್. 4 ಜನ ಆದ್ರಲ್ಲ, ಎಷ್ಟು ಜನ ಆದ್ರೀಗ? 1 2 3 4 4. ಅಯ್ಯ, ಇನ್ನೊಬ್ರು ಇದ್ದಾರೆ ನೋಡ್ರಿ, ನಮ್ಮ ಕರ್ತನಾದ ಯೇಸು ಸ್ವಾಮಿ. ಮತ್ತೆ ಏನ್ ಬರ್ದ? ಸುವಾರ್ತೆ 4:8 ವಾಕ್ಯ. 4:8 ವಾಕ್ಯ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಇವುಗಳನ್ನೆಲ್ಲ ನಿನಗೆ ಕೊಡುವೆನು. ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ, ಇಲ್ಲೊಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡುವಂತ ವಾಕ್ಯ ಏನಿದೆ ಹೇಳ್ರಿ. ಇಲ್ಲಿ ಯಾವ ಸಂಗತಿ ಇದೆ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದಂತ ಒಂದು ಸಂಗತಿ ಯಾವುದು? ಎತ್ತರವಾದ ಬೆಟ್ಟ. ಚೆನ್ನಾಗಿ ತಿಳಿಸ್ಕೊಡ್ರಿ. ಹಲೋ, ಎಲ್ಲರೂ ಕೇಳಿಸ್ಕೊಡ್ರಿ. ಸೈತಾನ್ ಫಸ್ಟ್ ತೋರ್ಸೋದಕ್ಕಿಂತ ಮುಂಚೆ ಎತ್ತರವಾದ ಸ್ಥಳಕ್ಕೆ ಫಸ್ಟ್ ಕರ್ಕೊಂಡು ಹೋಗ್ತಾನೆ. ಬಾ, ಜೊತೆಗೆ ಕರ್ಕೊಂಡೋಗಿದ್ದಾನೆ ಯೇಸು ಸ್ವಾಮಿಗೆ, ನಿಮಗೂ ಕರ್ಕೊಂಡು ಹೋಗ್ತಾನೆ. ಪಿಶಾಚನ್ ಸ್ಲೋ ಸ್ಟಾರ್ಟ್ ಮಾಡ್ತಾನೆ. ಬಾ, 1 ಹೆಜ್ಜೆ 2 ಹೆಜ್ಜೆ ಅದ್ಮೇಲೆ ಹೋಗ್ತಾ ಇರೋದು ಗೊತ್ತೇ ಆಗುದಿಲ್ಲ. ಮೇಲೆ ಹೋಗಿ ಮೇಲೆ ಮೇಲ್ಗಡೆಯಿಂದ ಹಿಂಗ್ ನೋಡಿದ್ರೆ ವಾವ್, ಎಂತ ವೈಭವ. ನಾನು ಹೋದ ತಿಂಗಳು ಊಟಿನಲ್ಲಿದೆ. ನಮ್ದು ಹೋಟೆಲ್ ಎಲ್ಲಿತ್ತು ಅಂದ್ರೆ ಒಂದು ಬೆಟ್ಟದ ಮೇಲೆ ನಮ್ದು ಹೋಟೆಲ್ ಇತ್ತು. ವೆರಿ ಬ್ಯೂಟಿಫುಲ್ ಹೋಟೆಲ್, 5 ಸ್ಟಾರ್ ಹೋಟೆಲ್ ಬೆಟ್ಟದ ಮೇಲೆ ಇತ್ತು.
ಆ ಬೆಟ್ಟದ ಮೇಲೆ ಇದ್ದು ಸಂಜೆ ನಾನು ಟಯರ್ಡ್ ಆಗಿತ್ತು, ಇಲ್ಲಿಂದ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಊಟಿ ತನಕ ಟಯರ್ಡ್ ಆಗಿತ್ತು, ಮಲಗ್ಬಿಟ್ಟಿದ್ದೆ. ಒಂದು 7-7:30 ಸುಮಾರಿಗೆ ಎಚ್ಚರ ಆಯ್ತು ನನಗೆ. ಸಂಜೆ ಹೋಗಿ ಒಂದು 5:30-6 ಗಂಟೆ ಮಲಗಿದ್ದೆ, ಒಂದು 7:30 ತನಕ ಮಲಗಿದ್ದೆ. ನಾವು ಮಲಗಿದೆ ಜಸ್ಟ್ ಹಿಂಗೆ ಅದು ದೊಡ್ಡ ವಿಂಡೋ, ನನ್ನ ಬೆಡ್ ಮುಂದ್ಗಡೆ ದೊಡ್ಡ ವಿಂಡೋ ಇತ್ತು. ಜಸ್ಟ್ ಹಿಂಗೆ ಮೆಲ್ಲಕ್ಕೆ ಹಿಂಗೆ ಕಣ್ಬಿಟ್ಟೆ. ಹಿಂಗೆ ಕಣ್ಬಿಟ್ಟು ನೋಡಿದ್ರೆ ಸ್ವರ್ಗ ತರ ಕಾಣ್ತಾ ಇತ್ತು. ಲೈಟಿಂಗ್ಸು ಅಷ್ಟು ಇಡೀ ಬೆಟ್ಟ ಮೇಲೆ, ಅಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಅದ್ಮೇಲೆ ಎಲ್ಲ ಮನೆಗಳು, ಹೋಟೆಲ್ಸು, ಏನ್ ಬ್ಯೂಟಿಫುಲ್. ನಾನು ಕಣ್ಬಿಟ್ಟು ನೋಡಿ ಏನಿಲ್ಲ, ನಾನು ಎಲ್ಲಿಗೆ ಬಂದೆ ನಾನು ಅಂತಿದ್ದೇನೆ. ಮತ್ತೆ ಇಳಿದು ಹೋಗಿ ಅದೊಂದು ಎತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನ್ ಬ್ಯೂಟಿಫುಲ್ ಸೀನ್ ಊಟಿ. ನಾನು ಅವಾಗ ನೆನ್ಸ್ಕೊಂಡೆ, ಓಕೆ, ಸೈತಾನನು ಯೇಸುಸ್ವಾಮಿ ಹಿಂಗೆ ತೋರಿಸಿರ್ಬೇಕಲ್ಲ, ಎಲ್ಲ ಪ್ರಪಂಚದ ವೈಭವಗಳನ್ನು ತೋರಿಸಿ ಏನಂತ ಹೇಳ್ತಿದ್ದಾನೆ, ಆ ವೈಭವ ಎಲ್ಲ ನಿನಗ್ ಕೊಡ್ತೀನಿ, ನೀನ್ ನನಗೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ. ನಾನು ಮಾತಾಡ್ತಿ ಕೇಳಿಸ್ಕೊಳ್ರಿ. ಸೈತಾನ ತೋರಿಸುವ ಯಾವುದೇ ವೈಭವಗಳಾಗ್ಲಿ ನೀನ್ ಕಚ್ಚಿಳಿದ್ರು ಕೂಡ ಹೂ ಅನ್ಬೇಡ್ರಿ, ಅವನ ಜೊತೆಗೆ ಪ್ರಾಣ ಪಟ್ಟು ಬಿಡನ್ಬೇಕಾದ್ರೆ. ಯಾಕಂದ್ರೆ ಎಲ್ಲರೂ ಕೇಳಿಸ್ಕೊಡು, ಇಲ್ಲಿದ್ದೀರಾ, ಇಲ್ಲಿರೋ ರಾಮೇನ್ ಹೇಳ್ರಿ, ಯಾಕೆ ಬೇಡ ಅಂತ ಹೇಳ್ತಿದ್ದೇನೆ ಅಂದ್ರೆ, ಈ ಪ್ರಪಂಚದ ಎಲ್ಲ ವೈಭವಗಳು ಪರಲೋಕದ ವೈಭವ ಮುಂದೆ ಒಂದು ಸಣ್ಣ ಡಾಟಿಗೆ ಸಮಾನ ಅಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಅಷ್ಟು ವೈಭವದಿಂದ ಇದೆ. ಆ ದೇಶವನ್ನ ದೇವರು ನಮಗೆ ವಾಗ್ದಾನ ಮಾಡಿದ. ಆ ದೇಶದ ಮುದ್ರೆ ನಮ್ಮ ಮೇಲಿದೆ. ಆ ದೇಶದ ಸ್ವತ್ತು ನಾವಾಗಿದ್ದೇವೆ. ಆ ದೇಶಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಆ ದೇಶಕ್ಕೆ ಹೋಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ದೇಶದಲ್ಲಿ ಸದಾ ಜೀವಿಸಬೇಕೆಂಬುದಾಗಿ ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನ ಹೆಸರನ್ನ ದೇವರು ಕರೆದಿಟ್ಟಿದ್ದಾನೆ. ಆ ದೇಶವನ್ನು ನಮಗೋಸ್ಕರ ಯೇಸುವಿನ ರಕ್ತದಿಂದ ರಿಜಿಸ್ಟರ್ ಮಾಡಿಟ್ಟಿದ್ದಾನೆ ದೇವ್ರು ನಮಗೆ. ಆಮೆನ್, ಹಲ್ಲೆಲೂಯಾ. ಒಂದ್ಸರಿ ಹೇಳ್ರಿ, ನನಗ್ ಬೇಡ ಹೇಳ್ರಿ, ಒಂದ್ಸರಿ ನನಗ್ ಬೇಡ. ಅನ್ಯಾಯವಾಗಿರುವಂಥದ್ದು, ಪುಕ್ಷಟೆ ಸಿಗುವಂಥದ್ದು ನನಗ್ ಬೇಡ. ವಂಚನೆಯಿಂದ ಗಳಿಸುವಂಥದ್ದು, ದುಷ್ಟ ಪದಾರ್ಥ ತಿಂದು ನಮ್ಮನ್ನ ಅಶುದ್ಧ ಮಾಡ್ಕೊಳ್ಳುವಂಥದ್ದು ಹೇಳ್ರಿ ಬೇಡ. ಲಾಸ್ಟ್ಗೆ ಪ್ರಪಂಚದ ವೈಭವಗಳಲ್ಲಿ ಜೀವಿಸುವುದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ದೇವರ ಮುಂದೆ ಬಂದು ಬಿದ್ದು ಉಪವಾಸವಾಗಿದ್ದು ಗೋಳಾಡಿ ಪ್ರಾರ್ಥಿಸೋಣ. ಈ ದೇಹ ಮೊದಲಿಂಗಿತ್ಯಾದಂತ ದೇಹವಾಗಿದೆ. ಆಮೆನ್. ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಮೊದಲಿಂಗಿತ್ಯ ಆದಂತ ಶರೀರವಾಗಿದೆ. ಮತ್ತು ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲಿದೆ. ಅಭಿಷೇಕದ ಮುದ್ರೆ ನಮ್ಮ ಮೇಲಿದೆ. ಪರಿಶುದ್ಧತೆಯ ಮುದ್ರೆ ನಮ್ಮ ಮೇಲಿದೆ. ಅದಕ್ಕೋಸ್ಕರ, ಅದು ಒಂದೇ ಒಂದಕ್ಕೋಸ್ಕರ ಅನ್ಯಾಯವಾಗಿರುವಂಥದ್ದು, ದುಷ್ಟ ಕಾರ್ಯವಾಗಿರುವಂಥದ್ದು, ವ್ಯಭಿಚಾರದಿಂದ ಬರುವಂಥದ್ದು ಯಾವುದು ಒಂದ್ಸರಿ ಜೋರ ಕೈಗಳಂತ ಹೇಳ್ರಿ, ಸ್ವಾಮಿ ನನಗೆ ಇದನ್ನು ಬೇಡ. ಆಮೇನ್. ಎದ್ದು ನಿಂತ್ಕೊಳ್ಳೋಣ. ದೇವರ ಈ ಸಂದೇಶದ ಮೂಲಕವಾಗಿ ದೇವರನ್ನು